ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ವಿದ್ಯಾರ್ಥಿನಿ ಸಾವಿಗೆ ತಮಿಳುನಾಡಿನಲ್ಲಿ ಅಲ್ಲೋಲ ಕಲ್ಲೋಲ, ಕೆರಳಿ ಕೆಂಡವಾದ ನೂರಾರು ಮಂದಿ, ವಸ್ತುಗಳು ಪೀಸ್ ಪೀಸ್, ಬಸ್ಗಳಿಗೂ ಬೆಂಕಿ, ಕಾರು ಧಗಧಗ, ಸೂರು ಊರುಗಳನ್ನೇ ನುಂಗಿ ಹಾಕಿ ಜಲಾಸುರನ ಕೇಕೆ, 50ಕ್ಕೂ ಹೆಚ್ಚು ಮನೆಗಳನ್ನ ಸುತ್ತುವರಿದಿರುವ ಪ್ರವಾಹ, ಸೇತುವೆಗಳು ಸರ್ವನಾಶ. ಹೇಗಿತ್ತು 10 ಮಂದಿಯ ರಕ್ಷಣಾ ಕಾರ್ಯಾಚರಣೆ? ತಾಯಿ ಮಗನ ದಾರುಣ ಅಂತ್ಯ, ವಿಷ ಸೇವಿಸಿ ಯುವತಿ ಆತ್ಮಹತ್ಯೆ, ಕುಡಿದ ಮತ್ತಲ್ಲಿ ಕಿರಾತಕ ಮಾಡಿದ್ದೇನು? ರೌಡಿ ಶೀಟರ್ನ ಹಿಸ್ಟ್ರಿಯೇ ಭಯಾನಕವಾಗಿದ್ಯಾ? ಬೆಂಗಳೂರಿನಲ್ಲಿ ಮತ್ತೊಂದು ಮಹಾ ವಂಚನೆ ಬಯಲಾಗಿದ್ದು ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಮುಕ್ತಾರ್ ಸಾಮಾನ್ಯದವನಲ್ಲ. 26 ಜನರ ಮೇಲೆ ಹಲ್ಲೆ ಮತ್ತು ಚೂರಿ ಇರಿದು ಕೇಕೆ ಹಾಕಿದ್ದಾನೆ. ಇಷ್ಟೇ ಅಲ್ಲ, 36 ಜನರಿಗೆ ಕಂಡು ಕಾಣದಂತೆ ಹಲ್ಲೆ ಮಾಡಿದ್ದಾನೆ. 2021ರಲ್ಲಿ ಒಂದು ಮಹಿಳೆಯ ಅಂಗಡಿಗೆ ಹೋಗಿ ಸಿಗರೆಟ್ ಕೇಳಿದ್ದ. ಕೊಡದೇ ಇದ್ದಿದ್ರಿಂದ ಅಂಗಡಿಗೂ ಈ ಕಿರಾತಕ ಬೆಂಕಿ ಇಟ್ಟಿದ್ದ. ಸದ್ಯ ಇವನ ಮೇಲೆ ಮಂಗಳೂರಿನಲ್ಲಿ 15 ಪ್ರಕರಣ ದಾಖಲಾಗಿದ್ರೆ, ಕೇರಳದಲ್ಲಿ ಕೂಡ ಈತನ ಮೇಲೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಸಿರಿ ವೈಭವ ಪತ್ತಿನ ನಿಯಮಿತ ಸಹಕಾರ ಸಂಘ ಮಹಾಮೋಸ ಮಾಡಿದ್ಯಂತೆ. ಉತ್ತರಹಳ್ಳಿ, ಆರ್ಆರ್ ನಗರ, ಬಿಳೇಕಳ್ಳಿ ಹಾಗೂ ಬಸವೇಶ್ವರ ನಗರಗಳಲ್ಲಿ ಬ್ರಾಂಚ್ ಓಪನ್ ಮಾಡಿದ್ರು. ಈ 4 ಬ್ರಾಂಚ್ಗಳ ಮೂಲಕ 2,000 ಹೂಡಿಕೆದಾರರಿದ್ದು ಮಹಾಮೋಸ ಮಾಡಿದಾರಂತೆ. ಘಟನೆ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊಸೈಟಿ ಅಧ್ಯಕ್ಷೆ ನಾಗವಲ್ಲಿ ಮತ್ತು ಆಕೆಯ ಪತಿ ರಾಜೇಶನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಎಚ್ ಮುನಿಯಪ್ಪ ಕಿರುಕುಳದಿಂದ ರಕ್ಷಣೆ ನೀಡುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ನೀಡಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇನೆ ಅಂತ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಡಾಕ್ಟರ್ ಎಂಸಿ ಸುಧಾಕರ್, ಕೆಎಚ್ ಮುನಿಯಪ್ಪರಿಂದ ಆಗುವ ಅನಾನುಕೂಲಗಳ ಬಗ್ಗೆ ಅರಿವಿದೆ. ಕಾಂಗ್ರೆಸ್ನಿಂದ ಬೆಳೆದು ಪಕ್ಷ ಮುಗಿಸುವ ಕೆಲಸ ಮಾಡುತ್ತಿದ್ದಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಮುಗಿಸಿದ್ದಾರೆ ಅಂತ ಕೆಎಚ್ ಮುನಿಯಪ್ಪ ವಿರುದ್ಧ ಡಾಕ್ಟರ್ ಎಂಸಿ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಇತ್ತ ಬಿಜೆಪಿ ಚಿಂತನಾ ಸಭೆಗೆ ಉದ್ದೇಶಪೂರ್ವಕವಾಗಿ ಗೈರಾಗಿಲ್ಲ. ಕ್ಷೇತ್ರದಲ್ಲಿ ಮಳೆ ಪ್ರವಾಹ ಭೀತಿ ಇದ್ದ ಹಿನ್ನೆಲೆಯಲ್ಲಿ ಹಾಜರಾಗಿಲ್ಲ ಅಂತ ರೇಣುಕಾಚಾರ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹತ್ತೂರು ಗ್ರಾಮದಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ನನ್ನ ಕ್ಷೇತ್ರದಲ್ಲಿ ಪ್ರವಾಹ ಭೀತಿ ಹಿನ್ನೆಲೆ ನಿರಂತರ ಓಡಾಡ್ತಿದ್ದೇವೆ. ನೆರೆ ವಿಡಿಯೋ, ಫೋಟೋ ಸಿಎಂ ಅಧ್ಯಕ್ಷರಿಗೆ ಕಳಿಸಿದ್ದೇನೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿಯ ಮಲ್ಲಂದೂರು ಗ್ರಾಮದಲ್ಲಿ ಕಾಡಾನೆಯ ಹಾವಳಿ ಹೆಚ್ಚಾಗಿದೆ. ಕಳೆದ 1 ವಾರದಿಂದ ಕಾಡಾನೆಗಳು ಜಮೀನಿಗೆ ನುಗ್ಗಿ ಬೆಳೆ ಹಾಳು ಮಾಡುತ್ತಿವೆ. ಅದರಂತೆ ಕೃಷ್ಣಯ್ಯ ಎಂಬುವರಿಗೆ ಸೇರಿದ ತೋಟದಲ್ಲಿ 25 ಅಡಿಕೆ ಮರ, ಅರ್ಧ ಎಕರೆ ಬಾಳೆ ನಾಶವಾಗಿದ್ರೆ, ನರಸಿಂಹಮೂರ್ತಿ ತೋಟದಲ್ಲಿ 25 ಅಡಿಕೆ ಮರಕ್ಕೆ ಹಾನಿಯಾಗಿದೆ. ಬರ್ತ್ಡೇ ದಿನವೇ ಯುವಕ ಕೊಲೆಯಾಗಿದ್ದು ಯಾಕೆ? ನಾಳೆಯಿಂದ ಮತ್ತಷ್ಟು ದುಬಾರಿ ಆಗ್ತಿದ್ಯಾ ದುನಿಯಾ? ತಾರಕಕ್ಕೇರಿದ ಈದ್ಗಾ ಮೈದಾನ ವಿವಾದ. ಸಾಹಿತಿ ಮತ್ತು ರಾಜಕಾರಣಿಗೆ ಬೆದರಿಕೆ ಪತ್ರ ಬರೆದಿದ್ದು ಯಾರು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಾಹಿತಿಗಳು ಮತ್ತು ರಾಜಕಾರಣಿಗಳಿಗೆ ಮತ್ತೊಮ್ಮೆ ಪತ್ರ ಬರೆದು ಬೆದರಿಕೆ ಹಾಕಲಾಗಿದೆ. ಅದು ಕೂಡ ಕಳೆದ ಬಾರಿ ಬರೆದ ಮಾದರಿಯಲ್ಲೇ ಈ ಬಾರಿಯೂ ಬೆದರಿಕೆ ಪತ್ರ ಬರೆದು ಬಿಟಿ ಲಲಿತಾ ನಾಯಕ್ ಅವರಿಗೆ ಕಳುಹಿಸಿದ್ದಾರೆ. ಪತ್ರದಲ್ಲಿ ಫೋಟೋಗಳನ್ನು ಅಂಟಿಸಿ ಬೆದರಿಕೆ ಹಾಕಿದ್ದಾರೆ. ಪತ್ರದಲ್ಲಿ ಸಂತಸ, ಶ್ರದ್ಧಾಂಜಲಿ ಎಂದು ಫೋಟೋಗಳನ್ನು ಅಂಟಿಸಲಾಗಿದೆ. ಪತ್ರದಲ್ಲಿ ಸಾಹಿತಿ ದೇವನೂರು ಮಹದೇವ, ಬರಗೂರು ರಾಮಚಂದ್ರಪ್ಪ, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯವರ ಫೋಟೋಗಳಿವೆ. ಇನ್ನು ಭಯೋತ್ಪಾದಕರು ದಾಳಿ ಮಾಡಿದಾಗ ಇವರು ಯಾರು ಬಾಯ್ಬಿಟ್ಟಿಲ್ಲ. ಇವರು ದೇಶದ್ರೋಹಿಗಳು, ಹಿಂದೂ ದ್ರೋಹಿಗಳು. ಮುಂದಿನ ದಿನಗಳಲ್ಲಿ ಈ ದುರ್ಬುದ್ಧಿಯ ತಿಳಿಗೇಡಿಗಳ ದುರ್ಮರಣಕ್ಕೆ ಸತ್ಯ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟೇ ಅಲ್ಲ, ಸೈನಿಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಎಂದು ನಾನು ಪತ್ರ ಬರೆದಿದ್ದೆ. ಆದರೆ ನೀವು ಆ ಪತ್ರವನ್ನ ಕೊಲೆ ಬೆದರಿಕೆ ಎಂದು ಕೇಸ್ ದಾಖಲು ಮಾಡಿದ್ದೀರಿ. ಹಾಗಾಗಿ ಈ ಪತ್ರದಲ್ಲಿ ಬೆದರಿಕೆ ಹಾಕುತ್ತಿದ್ದೇನೆ ಅಂತ ಅನಾಮಿಕ ಪತ್ರ ಬರೆದು ಬೆದರಿಕೆ ಹಾಕಿದ್ದಾನೆ.
ಇನ್ನು ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೈದಾನದ ಉಳಿವಿಗಾಗಿ ಸಹಿ ಸಂಗ್ರಹ ಅಭಿಯಾನ ಆರಂಭವಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾಗರಿಕರ ಒಕ್ಕೂಟದಿಂದ ಸಹಿ ಸಂಗ್ರಹ ಮಾಡಲಾಗುತ್ತಿದೆ. ಅಲ್ಲದೆ ಮೈದಾನ ರಕ್ಷಿಸಿ ಸರ್ಕಾರಿ ಸ್ವತ್ತು ಎಂದು ಘೋಷಿಸಲು ಒತ್ತಾಯಿಸಲಾಗುತ್ತಿದೆ. ಇನ್ನು ಒಕ್ಕೂಟ ಪಾಲಿಕೆಗೆ ಜುಲೈ 31ರೊಳಗೆ ಸ್ಪಷ್ಟ ನಿರ್ಧಾರ ಘೋಷಿಸುವಂತೆ ಗಡುವು ನೀಡಿದೆ. ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ವಿವಾದ ಬೆನ್ನಲ್ಲೇ ಈಗ ಸ್ಮಶಾನಕ್ಕಾಗಿ ಹೋರಾಟ ಶುರುವಾಗಿದೆ. ಜೆಜೆಆರ್ ನಗರದ ಪಾಲಿಕೆ ಸೌಧ ಮುಂದೆ ಎಎಪಿ ಪ್ರತಿಭಟನೆ ಮಾಡಿ ಹಿಂದೂ ರುದ್ರಭೂಮಿಯಲ್ಲಿ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಬಿಬಿಎಂಪಿ ದಾಖಲೆಗಳಲ್ಲಿ ಇದು ಸ್ಮಶಾನ ಎಂದು ಉಲ್ಲೇಖ ಆಗಿದೆ. ಆದರೆ ದಾಖಲೆ ಇದ್ರೂ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡ ತೆರವಾಗಬೇಕು, ಹಿಂದೂಗಳಿಗೆ ಇರುವ ರುದ್ರಭೂಮಿಯನ್ನ ಹಾಗೆ ಉಳಿಸಿ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ನಾಳೆಯಿಂದ ದುನಿಯಾ ಮತ್ತಷ್ಟು ದುಬಾರಿಯಾಗಲಿದೆ. ಯಾಕಂದ್ರೆ ನಾಳೆಯಿಂದಲೇ ಕೇಂದ್ರದ ನೂತನ ಜಿಎಸ್ಟಿ ನೀತಿ ಜಾರಿಯಾಗುತ್ತಿದೆ. ದಿನಬಳಕೆ ವಸ್ತು ಮತ್ತು ಆಹಾರ ವಸ್ತುಗಳ ಮೇಲೆ ಜಿಎಸ್ಟಿ ನೀತಿ ಜಾರಿಯಾಗುತ್ತಿದ್ದು ಪ್ಯಾಕ್ ಮಾಡಿದ ಆಹಾರ ವಸ್ತುಗಳ ಬೆಲೆ ಏರಿಕೆಯಾಗಲಿದೆ. ಮೀನು, ಮಾಂಸ, ಒಣಗಿಸಿದ ತರಕಾರಿ, ಜೇನುತುಪ್ಪ, ಬೆಲ್ಲ, ತುಪ್ಪ, ಅಕ್ಕಿ, ಗೋಧಿ ಸೇರಿದಂತೆ ಇತರೆ ಧಾನ್ಯಗಳ ಬೆಲೆ ಏರಿಕೆಯಾಗಲಿದೆ. ಇತ್ತ ನಾಳೆಯಿಂದ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಲಿದೆ. ಯಾಕಂದ್ರೆ ಮೊಸರು, ಮಜ್ಜಿಗೆ ಮತ್ತು ಲಸ್ಸಿ ಮೇಲೆ 5% ಜಿಎಸ್ಟಿ ತಂದಿದೆ. ಇದರಿಂದ ನಾಳೆಯಿಂದಲೇ ಹೊಸ ದರದಲ್ಲಿ ನಂದಿನಿ ಉತ್ಪನ್ನಗಳು ಮಾರಾಟ ಆಗಲಿವೆ. ಹಾಲಿನ ದರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಆದರೆ ಮೊಸರು 1 ರಿಂದ 3 ರೂಪಾಯಿವರೆಗೆ ಬೆಲೆ ಏರಿಕೆ ಆಗಲಿದೆ. ಪ್ರವಾಹದ ಹೊಡೆತಕ್ಕೆ ರಸ್ತೆಗಳಿಗೆ ಹಾನಿ, ಸ್ಥಳೀಯರು ಆಕ್ರೋಶ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದ್ದು ಎಲ್ಲಿ? ಅಧಿಕಾರಿಗಳ ವಿರುದ್ಧ ರೈತರು ಕೆರಳಿ ಕೆಂಡವಾಗಿದ್ದು ಯಾಕೆ? ಫಾಲ್ಸ್ ಡ್ಯಾಂಗಳಿಗೆ ಜೀವಕಳೆ ಬಂತ? ನೋಡೋಣ ಜಲಾಸುರನ ದಾಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಲೆನಾಡಿನ ರಣಮಳೆ ಅವಾಂತರ ಒಂದೆರಡಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಾರೀ ಮಳೆಯಿಂದ ಸಾಗರ ತಾಲೂಕಿನ ಹೊಸಮನೆ ಗ್ರಾಮದಲ್ಲಿ ರಸ್ತೆಗಳಿಗೆ ಹಾನಿಯಾಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಗಳೇ ಹಾಳಾಗಿದ್ರೂ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಲ್ಲ. ಹೀಗಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಗೆ ದಾವಣಗೆರೆಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕಿನಲ್ಲಿ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿತ್ತು. ಜಮೀನಿನಲ್ಲಿ ನೀರು ಸಂಗ್ರಹವಾದ ಹಿನ್ನೆಲೆ 80% ಬೆಳೆ ಹಾಳಾಗಿದೆ. ಬೆಳೆ ಹಾನಿ ಪ್ರದೇಶಕ್ಕೆ ಶಾಸಕ ರೇಣುಕಾಚಾರ್ಯ ಭೇಟಿ ನೀಡಿ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಜಿಲ್ಲಾಡಳಿತ ಜಂಟಿ ಸರ್ವೆಗೆ ಮುಂದಾಗಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ ಗೇಟ್ಗಳು ಸ್ಟ್ರಕ್ ಆಗಿರುವ ಕಾರಣ ಆರ್ಟಿಎಸ್ಪಿಎಸ್ ಅಧಿಕಾರಿಗಳ ಟೀಮ್ ಸೇತುವೆ ಮೇಲೆ ಬೀಡುಬಿಟ್ಟಿದೆ. ಗೇಟ್ ತೆರೆಯಲು ಕೇರಳದ ಈಜು ತಜ್ಞರ ಟೀಮ್ ಎಂಟ್ರಿಯಾಗಿದ್ದು 4 ಎಕ್ಸ್ಪರ್ಟ್ಗಳಿಂದ ನಿರಂತರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಮೊಸಳೆಗಳ ಭೀತಿ ಮಧ್ಯೆಯೂ ಜೆಸಿಬಿ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. 194 ಗೇಟುಗಳ ಪೈಕಿ ಸದ್ಯ 98 ಗೇಟ್ಗಳು ಮಾತ್ರ ಓಪನ್ ಆಗಿದ್ದು, ಕಳೆದ 3 ದಿನಗಳಿಂದ ಗೇಟ್ ತೆರೆಯಲು ಹರಸಾಹಸ ಪಡಲಾಗುತ್ತಿದೆ. ಈಗಾಗಲೇ ಅಧಿಕಾರಿಗಳ ಎಡವಟ್ಟಿನಿಂದ ಯಾದಗಿರಿ, ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ಭೂಮಿ ಜಲಾವೃತವಾಗಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳು ಸ್ಟ್ರಕ್ ಆಗಿರೋದ್ರಿಂದ ಸ್ಥಳೀಯ ರೈತರು ಗರಂ ಆಗಿದ್ದಾರೆ. ಗೇಟ್ ಓಪನ್ ಆಗದೆ ಆಪರೇಷನ್ ಪದೇ ಫೇಲ್ಯೂರ್ ಆಗ್ತಿದೆ. ಹೀಗಾಗಿ ಅಕ್ಕಪಕ್ಕದ ಜಮೀನು, ಗ್ರಾಮ ಮುಳುಗೋ ಸ್ಥಿತಿ ಸೃಷ್ಟಿಯಾಗಿದೆ. ಸಿಟ್ಟಿಗೆದ್ದ ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇದರಿಂದ ಟೆನ್ಷನ್ಗೆ ಒಳಗಾದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇನ್ಚಾರ್ಜ್ ಮಾದೇಶ ಎಂಬುವರ ಬಿಪಿ ಶುಗರ್ ಲೆವೆಲ್ ಏರುಪೇರಾಗಿ ತರಾತುರಿಯಲ್ಲಿ ಸ್ಥಳದಿಂದ ಹೊರಟು ಹೋದ್ರು. ತುಂಗಭದ್ರಾ ಜಲಾಶಯದಿಂದ ನೀರು ರಿಲೀಸ್ ಮಾಡಿರೋದ್ರಿಂದ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಕೃಷಿ ಭೂಮಿ ಜಲಾವೃತವಾಗಿದೆ. ಹೊಸಹಳ್ಳಿಯಲ್ಲಿ 100 ಎಕರೆ ಭೂಮಿ ಮುಳುಗಡೆಯಾಗಿದ್ದು, ಭತ್ತ ನಾಟಿ ಮಾಡಿದ ಜಮೀನಿಗೆ ನೀರು ನುಗ್ಗಿದೆ. 1.40 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರೋದ್ರಿಂದ ಭತ್ತ ನಾಟಿ ಮಾಡಿರುವ ರೈತರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಸದ್ಯ 300ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನೀರು ಆವರಿಸಿದೆ.
ಸೋಮದ್ವತಿ ನದಿ ಭರಪೂರ ತುಂಬಿ ಹರಿತಿರೋದ್ರಿಂದ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಯಲಿವಾಲ ಗ್ರಾಮದ ಬಳಿ ಇರೋ ಚಪ್ಪರದಹಳ್ಳಿ ಯಲಿವಾಲ ಸೇತುವೆ ಮೇಲಿನ ಸಂಚಾರ ಬಂದಾಗಿದೆ. ಸೇತುವೆ ತುಂಬಿದ್ರೂ ನೀರಲ್ಲಿ ಓಡಾಡ್ತಾ ಕೆಲವರು ಹುಚ್ಚು ಸಾಹಸ ಮಾಡ್ತಿದ್ರು. ಹೀಗಾಗಿ ಸೇತುವೆಯ ಎರಡೂ ಬದಿಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಓಡಾಟಕ್ಕೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ಸೇತುವೆ ಮೇಲೆ ಯಾರೂ ಓಡಾಡದಂತೆ ತಾಕೀತು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿಯುತ್ತಿರೋ ಧಾರಾಕಾರ ಮಳೆಯಿಂದ ಹೊಸನಗರ ತಾಲೂಕಿನ ಸಾವೆಹಕ್ಲು ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನಿಂದ ಧುಮುಕುತ್ತಿರುವ ನೀರು ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆ. ಜಲಾಶಯಕ್ಕೆ 2680 ಕ್ಯೂಸೆಕ್ ಒಳಹರಿವಿದ್ದು 346 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಸಾವೆಹಕ್ಲು ಡ್ಯಾಂ ನೀರು ಲಿಂಗನಮಕ್ಕಿ ಜಲಾಶಯ ಸೇರಲಿದೆ. ಮಳೆಗಾಲ ಬಂದಂದ್ರೆ ಸಾಮಾನ್ಯ ನೀರಿನ ಹರಿವಿಗೂ ಕೂಡ ಮೈದುಂಬಿ ಹರಿಯುವ ಜಲಪಾತದ ರೂಪ ಬರುತ್ತೆ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಇಂಥ ಸಣ್ಣ ಪುಟ್ಟ ಕಿರು ಜಲಪಾತಗಳು ಅನೇಕ ಇವೆ. ಅಪಾಯವಿಲ್ಲದೆ ಹರಿಯುವ ಈ ಜಲಪಾತಗಳಲ್ಲಿ ಮೋಜು ಮಸ್ತಿ ಮಾಡೋದೇ ಒಂದು ಅದ್ಭುತ ಅನುಭವ. ಮಣಿಪಾಲದಲ್ಲಿ ಮಳೆ ಬಂದಾಗ ಮಾತ್ರ ಜನ್ಮ ತಾಳುವ ಅಭಿ ಜಲಪಾತ ನೋಡಲು ದಿನ ನೂರಾರು ಜನರು ಆಗಮಿಸುತ್ತಿದ್ದಾರೆ. ಭಾರೀ ಮಳೆಯಿಂದ ಬೆಂಗಳೂರು ಕನಕಪುರ ರಾಷ್ಟ್ರೀಯ ಹೆದ್ದಾರಿ ಗುಂಡಿ ಬಿದ್ದು ಸಂಪೂರ್ಣ ಹದಗೆಟ್ಟಿದೆ. ಹೀಗಾಗಿ ಗುಂಡಿ ಬಿದ್ದ ರಸ್ತೆಯ ದುರಸ್ತಿಗೆ ಕಗ್ಗಲಿಪುರ ಪೊಲೀಸರು ಮುಂದಾಗಿದ್ರು. ಸೋಮನಹಳ್ಳಿ ಗ್ರಾಮದ ಬಳಿ ಗುಂಡಿ ಬಿದ್ದಿದ್ರಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ಆದ್ರಿಂದ ಪೊಲೀಸರು ಮಣ್ಣಿನಿಂದ ಗುಂಡಿ ಮುಚ್ಚಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಭೀಕರ ಪ್ರವಾಹದಲ್ಲಿ ತೇಲಿ ಬರ್ತಿವೆ ಶವಗಳು. 8ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಟ್ಟಾಗಿದ್ದು ಯಾಕೆ? ಒಂದೇ ಗ್ರಾಮದಲ್ಲಿ 5 ಮನೆಗಳಿಗೆ ಹಾನಿಯಾಗಿದ್ಯಾ? ಇಡೀ ಊರಿಗೆ ಜಲದಿಗ್ಬಂಧನ. ಇದೆಲ್ಲವನ್ನು ನೋಡೋಣ ವರುಣಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹದ ಹೊಡೆತ ಮುಂದುವರೆದಿದ್ದು ಕುಮಟಾ ತಾಲೂಕಿನ ಹಿರೇಕಟ್ಟು ಗ್ರಾಮಕ್ಕೆ ಜಲದಿಗ್ಬಂಧನ ಹಾಕಿದೆ. ಮತ್ತೊಂದು ಕಡೆ ಬಡಗಣಿ ಹಳ್ಳದ ನೀರು 50ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸದ್ಯ ಮನೆಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಬೋಟ್ ಮೂಲಕ ಕಾಳಜಿ ಕೇಂದ್ರಕ್ಕೆ ಹೋಗ್ತಿದ್ದಾರೆ. ಶರಾವತಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಪ್ರವಾಹ ಉಂಟಾಗಿದೆ. ರಣಮಳೆಯಿಂದ ತತ್ತರಿಸಿ ಹೋಗಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಇವತ್ತು ಕೂಡ ಮಹಾಮಳೆಗೆ ಮನೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಪುಣೇದಹಳ್ಳಿ ಹೆಂಚಿನ ಮನೆ ನೆಲಕಚ್ಚಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದು ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಮಣ್ಣು ಪಾಲಾಗಿವೆ. ಇನ್ನು ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹೀಗಿದ್ರೂ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಜಲಾಶಯದಲ್ಲಿ ಪ್ರವಾಸಿಗರು ಕೇರ್ಲೆಸ್ ಆಗಿದ್ದಾರೆ. ಹೀಗಾಗಿ ಕೊನೆಗೆ ಎಚ್ಚೆತ್ತುಕೊಂಡ ಪೊಲೀಸರು ಜಲಾಶಯಕ್ಕಿಳಿದ ಪ್ರವಾಸಿಗರನ್ನ ಜಲಾಶಯದಿಂದ ಓಡಿಸಿದ್ದಾರೆ. ಅಲ್ಲದೆ ಇನ್ನೊಂದು ಸಾರಿ ಜಲಾಶಯಕ್ಕೆ ಇಳಿದ್ರೆ ಅಷ್ಟೇ ಅಂತ ವಾರ್ನ್ ಮಾಡಿ ಕಳುಹಿಸಿದ್ದಾರೆ. ಇತ್ತ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ರಿಂದ ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನಕ್ಕೂ ಪ್ರವಾಹ ಎದುರಾಗಿದೆ. ಈಗಾಗಲೇ ಪಾದಗಟ್ಟೆ ಬಳಿ ಪೂಜೆ ನಿಷೇಧಿಸಿ ದೇಗುಲದ ಆಡಳಿತ ಮಂಡಳಿ ಆದೇಶ ನೀಡಿದೆ. ಅಲ್ಲದೆ ಪಾದಗಟ್ಟೆ ಬಳಿ ಭಕ್ತರು ಹೋಗದಂತೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇತ್ತ ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ಪ್ರವಾಹ ಉಗ್ರ ಸ್ವರೂಪ ಪಡೆದಿದೆ. ಜಲದಾಳಿಯಿಂದ ಗೋಕಾಕ್ ತಾಲೂಕಿನ 3 ಸೇತುವೆಗಳು ಮುಳುಗಡೆಯಾಗಿವೆ. ಶಿಗದೊಳ್ಳಿ, ನಲ್ಲನಟ್ಟಿ ಹಾಗೂ ಗೋಕಾಕ್ ಶಿಂಗಾಳಪುರ, ಹುಣಶ್ಯಾಳ, ಉದಗಟ್ಟಿ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಹೀಗೆ ಸೇತುವೆ ಮುಳುಗಿದ್ರಿಂದ ಸುಮಾರು 8ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗುತ್ತಲೇ ಇದೆ. ಇದರಿಂದ ಒಂದೇ ಗ್ರಾಮದಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ. ಹಾಸನ ತಾಲೂಕಿನ ಗೋರೂರಿನ ಪೇಟೆ ಬೀದಿಯಲ್ಲಿ 5 ಮನೆಗಳು ಭಾಗಶಃ ಹಾನಿಯಾಗಿವೆ. ಇಷ್ಟೇ ಅಲ್ಲ, ಭಾರೀ ಮಳೆಯಿಂದ 8ಕ್ಕೂ ಹೆಚ್ಚು ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸದ್ಯ ಮನೆಗೆ ಹಾನಿಯಾಗಿದ್ದರಿಂದ ಕುಟುಂಬಸ್ಥರು ಮನೆಯಲ್ಲಿ ಇರೋಕಾಗದೆ, ಹೊರ ಇರೋಕೂ ಆಗದೆ ಪರದಾಡುತ್ತಿದ್ದಾರೆ. ಇನ್ನು ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ರಾಮಾಪುರ ಗ್ರಾಮದ ಬಳಿ ಹಳ್ಳದ ಏರಿ ಒಡೆದು ಗದ್ದೆಗಳಿಗೆ ನೀರು ನುಗ್ಗಿದೆ. ಇದರಿಂದ ನೂರಾರು ಎಕರೆ ಬಾಳೆ, ಭತ್ತದ ಗದ್ದೆಗಳು ನೀರು ಪಾಲಾಗಿವೆ. ಸದ್ಯ ಗದ್ದೆಯಲ್ಲಿ ಕೃಷಿ ಚಟುವಟಿಕೆ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಹಲವು ಕಡೆ ಮನೆಗಳಿಗೂ ನೀರು ನುಗ್ಗಿದೆ. ಹೀಗಾಗಿ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ.
ಇತ್ತ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಪ್ರವಾಹದಿಂದ ಭತ್ತದ ಗದ್ದೆ ಬಾಳೆ ತೋಟಗಳು ಜಲಾವೃತವಾಗಿವೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ದೇವಘಾಟ ಗ್ರಾಮದಲ್ಲಿ ಮಳೆ ಅವಾಂತರ ನಡೆದಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ 1,50,000 ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ಆನೆಗೊಂದಿ ಬಳಿ ಭತ್ತದ ಗದ್ದೆ ಬಾಳೆ ತೋಟಗಳು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ.